ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ರಜನಿಕಾಂತ್ ಹಾಗೂ ಶಾರುಖ್ ಖಾನ್ ಅವರ ನಡುವೆ ಒಳ್ಳೆಯ ಒಡನಾಟವಿದೆ ಎಂದು ಭರವಸೆ ಇಟ್ಟು ಕೈ ಸುಟ್ಟುಕೊಂಡ ಜೈಲರ್ 2 ಸಿನಿಮಾ ಚಿತ್ರತಂಡ. ಹೌದು, ಈ ಹಿಂದೆ ಹೇಳಲಾಗಿದ್ದ ಜೈಲರ್ 2 ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಈಗ ಆ ಮಾತು ನಿಜ ಆಗುತ್ತಿದೆ. ಜೈಲರ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರಿಗೆ ನಟಿಸಲು ಆಹ್ವಾನವನ್ನು ನೀಡಲಾಗಿತ್ತು. ಆದರೆ ಶಾರುಖ್ ಖಾನ್ ಅವರು ಖಡಾಖಂಡಿತವಾಗಿ ನೋ ಎಂದು ಹೇಳಿದ್ದಾರೆ. ಶಾರುಖ್ ಖಾನ್ ಅವರು ಜೈಲರ್ 2 ಸಿನಿಮಾವನ್ನು ರಿಜೆಕ್ಟ್ ಮಾಡಲು ಕಾರಣಗಳು ಸಹ ನೀಡಿದ್ದಾರೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ಶಾರುಖ್ ಖಾನ್ ಅವರು ಜೈಲರ್ 2 ಸಿನಿಮಾವನ್ನು ರಿಜೆಕ್ಟ್ ಮಾಡಲು ತಿಳಿಸಿರುವಂತಹ ಕಾರಣಗಳು ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಜೈಲರ್ 2 ಚಿತ್ರತಂಡ ಸಿನಿಮಾದ 90% ಭಾಗದಷ್ಟು ಚಿತ್ರೀಕರಣವನ್ನು ಪೂರ್ಣಗೊಳಿಸಿದೆ. ಆದರೆ ಶಾರುಖ್ ಖಾನ್ ಅವರು ಸಿನಿಮಾದಲ್ಲಿ ನಟಿಸುತ್ತಾರೆ ಎಂಬ ಭರವಸೆಯಿಂದ 5 ದಿನಗಳ ಶೂಟಿಂಗನ್ನು ಬಾಕಿ ಉಳಿಸಿಕೊಂಡಿದ್ದರು. ಶಾರುಖ್ ಖಾನ್ ಅವರ ಮೇಲೆ ಭರವಸೆ ಇಡಲು ಕಾರಣ, ಶಾರುಖ್ ಖಾನ್ ಅವರ ರಾವಣ್ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ದರು. ಹಾಗಾಗಿ ಶಾರುಖ್ ಖಾನ್ ಅವರೂ ಸಹ ರಜನಿಕಾಂತ್ ಅವರ ಸಿನಿಮಾಗೆ ಕರೆದರೆ ಬಂದೇ ಬರುತ್ತಾರೆ ಎಂಬ ಭರವಸೆಯನ್ನು ಚಿತ್ರತಂಡ ಇಟ್ಟಿತ್ತು. ಆದರೆ ಆ ಭರವಸೆಯನ್ನು ಶಾರುಖ್ ಖಾನ್ ಅವರು ಹುಸಿಗೊಳಿಸಿದ್ದಾರೆ. ಆದರೆ ಅವರು ರಿಜೆಕ್ಟ್ ಮಾಡಲು ಕಾರಣವೇನು ಎಂದು ಸಹ ತಿಳಿಸಿದ್ದಾರೆ. ಸದ್ಯ ಶಾರುಖ್ ಖಾನ್ ಅವರು ಕಿಂಗ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಅದರ ನಡುವೆಯೂ ಸಹ ಅವರು ರಿಜೆಕ್ಟ್ ಮಾಡಲು ಕಾರಣವೇನು ಎಂದು ತಿಳಿಸಿದ್ದಾರೆ. ಕಿಂಗ್ ಸಿನಿಮಾದಲ್ಲಿ ನಾನು ಕಾಣಿಸಿಕೊಳ್ಳುವವರೆಗೂ ಬೇರೆ ಯಾವುದೇ ಸಿನಿಮಾದಲ್ಲಿಯೂ ಸಹ ಕಾಣಿಸಿಕೊಳ್ಳುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಅವರು ಹೇಳುವ ಪ್ರಕಾರ, ಕಿಂಗ್ ಸಿನಿಮಾಗಿಂತ ಮೊದಲು ನಾನು ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡರೂ ಸಹ ನನ್ನ ಸಿನಿಮಾ ಮೇಲಿರುವ ಅಭಿಮಾನಿಗಳ ಕ್ರೇಜ್ ಕಡಿಮೆಯಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಈ ಕಾರಣದಿಂದ ಶಾರುಖ್ ಖಾನ್ ಅವರು ಜೈಲರ್ 2 ಸಿನಿಮಾದಲ್ಲಿ ನಟಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶಾರುಖ್ ಖಾನ್ ಅವರು ಜೈಲರ್ 2 ಸಿನಿಮಾದಲ್ಲಿ ನಟಿಸಿದ್ದರೆ ಹೇಗಿರುತ್ತಿತ್ತು? ಶಾರುಖ್ ಖಾನ್ ಹೊರತುಪಡಿಸಿ ಮೋಹನ್ಲಾಲ್, ಶಿವರಾಜ್ಕುಮಾರ್, ರಜನಿಕಾಂತ್ ಇನ್ನೂ ಮುಂತಾದ ಸ್ಟಾರ್ ನಟರು ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಇವರೊಡನೆ ಶಾರುಖ್ ಖಾನ್ ಅವರೂ ಸಹ ಸೇರಿಕೊಂಡಿದ್ದರೆ ಸಿನಿಮಾದ ಕ್ರೇಜ್ ಯಾವ ಮಟ್ಟದಲ್ಲಿ ಇರುತ್ತಿತ್ತು ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ತರಹದ ಸಿನಿಮಾಗಳ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.